ಸಾಹೇಬ ಊರಿನ ಅನೇಕ ಸೂಫಿ ಶರಣರು ಸಂತರ ನೋಡಿ ಆಶ್ಚರ್ಯಚಕಿತರಾದರು. ಇವನು ಸಾಮಾನ್ಯನಲ್ಲ ಶರೀಫ. ಜಗವ ಬೆಳಗಲು ಅವತರಿಸಿರುವಂಥ ಜಗದೀಶನೋ ಇವ ಶಿವಯೋಗಿ ಶರೀಫ. ಮುಂದೆ ಇವನ ಅನಂತ ಲೀಲೆಗಳು ನೋಡುವಂಥ ಭಾಗ್ಯ ನಮಗಿದೆಯಲ್ಲ ಅಂತ ಭಾವಿಸಿದರು. ಶರೀಫ ಬಹಳ ತುಂಟ. ತಂದಿ ಬಂದವರಿಗೆಲ್ಲ ಅನೇಕ ರೋಗ ರುಜಿನಗಳಿಗೆ ನಾಟಿ ಔಷಧಿಯನ್ನು ಕೊಡ್ತಿದ್ದ ಇಮಾಮ್ ಸಾಹೇಬ, ದೇವಕಾರ ಇಮಾಮ್ ಸಾಹೇಬ. ಸುತ್ತ 25 ಹಳ್ಳಿಗೂ ಹೆಸರುವಾಸಿ. ಹಾವುಗಳ ಕಚ್ಚಲಿ, ದೆವ್ವ ಬರಲಿ, ಭೂತ ಬರಲಿ, ಪ್ರೇತ ಬರಲಿ, ಪಿಶಾಚಿ ಬರಲಿ, ಯಂತ್ರ ತಂತ್ರ ಮಂತ್ರ. ಯಾಕಂದ್ರೆ ಅವನಿಗೂ ಹಂಗ ಆಶೀರ್ವಾದ ಆಗಿತ್ತು. ಹಜರತ್ ಇಮಾಮ್ ಸಾಹೇಬನ ಸಾಮಾನ್ಯನಲ್ಲ, ದೊಡ್ಡ ದೊಡ್ಡ ಗುರುವಿನ ಸೇವಾ ಮಾಡಿ ಬಂದಂಥ ಪುಣ್ಯಾತ್ಮ. ಔಷಧಿಯ ಉಪಚಾರವನ್ನು ಮಾಡಿ ಹಜರತ್ ಇಮಾಮ ಸಾಹೇಬ್ ಅಂದ್ರೆ ಸಾಕಯ್ಯ, ಜನರಿಗೆ ಏನೋ ಒಂದು ವಿಶಾಲವಾದ ಮನೋಭಾವನೆ. ಇಸ್ಲಾಮರನ್ನ ನೋಡಿಬಿಟ್ರೆ ಅಷ್ಟು ಆನಂದ ಆಗಿರ್ಬೇಕು ನಮ್ಮ ಮನಸ್ಸು. ಮನಸ್ಸು ದೊಡ್ಡದಾಗಬೇಕು, ಭಯ ಬರಬಾರದು. ಸುತ್ತಮುತ್ತ ಹಳ್ಳಿಗೆ ಹೆಸರುವಾಸಿಯಾಗಿದ್ದ ಇಮಾಮ್ ಸಾಹೇಬ್ ಅಂದ್ರೆ ಜನರ ಮುಖದಲ್ಲಿ ನಗು ಇತ್ತು. ಯಾಕಂದ್ರೆ ನಾಟಿ ಔಷಧ ಕೊಡವ, ಹಸಿದರಿಗೆ ತೊತ್ತು ಅನ್ನ ಹಾಕುವಂತ ಯಾವ ಇಮಾಮ್ ಸಾಹೇಬನ ಆ ಒಂದು ಬದುಕೆ ಬಲು ಬಂಗಾರವಾಗಿತ್ತು. ಈ ರೀತಿಯಾಗಿ ಲೋಕದೊಳಗ ಶರೀಫ ಬೆಳೆಯುತ್ತಿರುವಾಗ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕಂತ ತಿಳ್ಕೊಂಡು ಶಾಲೆಗೆ ನಾಳಿನ ದಿವಸ ಕಳಿಸ್ತಾರ. ಯಾರಾದರೂ ತಾಯಿಗಳು ಅಥವಾ ನಮ್ಮ ಶರಣರು ನಿನ್ನೆನೇ ಹೇಳಿದ್ದ ವಿದ್ಯಾಭ್ಯಾಸಕ್ಕಾಗಿ ಪಾಟಿಯನ್ನ, ಅಂಕ್ಲೀಪ, ನೋಟ್ಬುಕ್ಕ, ಪೆನ್ನ ದಾನದ ರೂಪವಾಗಿ ಕೊಡುವಂಥ ಇಚ್ಛೆ ಇದ್ದವರು ಯಾರಾದರೂ ಇದ್ರೆ ನಾಳೆಗೆ ತಗೊಂಡು ಬರ್ರಿ. ಯಾಕಂದ್ರೆ ಮಹಾತ್ಮರಿಗೆ ದಾನ ಮಾಡಿದ್ರೆ ಇನ್ನು ಹೆಚ್ಚಿನ ಸಂಪತ್ತು ಬರ್ತೈತಿ, ವಿನಃ ಮತ್ತೆ ಕೊರತೆ ಆಗಂಗಿಲ್ಲ. ಕಾರಣ ಉಂಡದ್ದು ಉಟ್ಟದ್ದು ನಿನ್ನ ಹೊಟ್ಟಿಗಾಯಿತು, ಇಟ್ಟದ್ದು ಇಲ್ಲೇ ಉಳಿಯಿತು. ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತಂತನ ಕಡ್ಕೊಳ್ಳದ ಮಹಂತ ಮಡಿವಾಳಪ್ಪ. ಹಂಗೆ ಇರುವಾಗನ ದಾನ ಮಾಡಬೇಕು. ನಾಳೆ ಕೊಟ್ರಾಗ್ತದ, ನಾಡ್ದು ಕೊಟ್ರಾಗ್ತದ. ನಾಳೆ ಇರೋರು ಯಾರು? ಗ್ಯಾರಂಟಿ ಕಾರ್ಡ್ ಏನೈತೆ? ಇಲ್ಲ. ಇರುವಾಗಲೇ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಇವತ್ತು ಬಹಳ ಸಂತೋಷ ಆಗಿತ್ತು. ನನ್ನ ಮುದ್ದಾದ ಮಕ್ಕಳು ನಾಳೆಗೆ ಬರ್ತಾರಲ್ಲ, ಡ್ಯಾನ್ಸ್ ಮಾಡ್ತಾರೆ. ಮಕ್ಕಳಿದ್ರೆ ಚಂದ. ನಾಳೆಗಿನ್ನೂ ನಿಮ್ಮ ಹುಡುಗರನ್ನ ಹೆಚ್ಚಿಗೆ ಕರ್ಕೊಂಡು ಬರ್ರಿ. ನೋಡ್ರಿ ಎಷ್ಟು ವೈಭವ ಅದಿದು. ಒಂದು 1.5 ತಾಸು ಕೈಲಾಸದಾಗ ಕೂತಂಗೆ ಆಗ್ತದ. ವಿಶ್ವೇಶ್ವರ ಲಿಂಗ, ಆ ವಿಶ್ವೇಶ್ವರ ಲಿಂಗನ ನೋಡಿದ್ರೆ ಏನಿಲ್ಲ, 12 ಜ್ಯೋತಿರ್ಲಿಂಗ ಹೋಗೋದು ಒಂದ, ನಿಮ್ಮ ವಿಶ್ವೇಶ್ವರನ ದರ್ಶನ ಮಾಡೋದು ಒಂದ. ಅಷ್ಟು ಜಾಗೃತ ವಿಶ್ವೇಶ್ವರ. ಅಲ್ಲಿ ಮಕ್ಕಳು ಕುಂತಾಳ ನೋಡು, ಕಾಳವ್ವ. ಅಬ್ಬಬ್ಬ ಭಾರಿ ಬೆರಿಕದಳಕಿನ ಕಾಳವ್ವ, ಬೂದಿ ಮುಚ್ಚದ ಕೆಂಡ ಕಾಳವ್ವ. ಎಲ್ಲ ಜಗತ್ತಲ್ಲಿ ಇಲ್ಲದ. ಒಂದು ತಿಂಗಳು ಈಗಾಗಲೇ 6 ದಿವಸ ಹೋಗಿ ಇವತ್ತು 7ನೇ ದಿವಸ ಇದನ್ನು ಹೋತು. ಇನ್ನು 24 ದಿವಸದಾಗ ಇನ್ನು 3 ತಿಂಗಳು ಹಿಡಿದ್ರೆ ಮುಗಿಯೋದಂತ ಈ ಪುರಾಣ ಇದು. ಅದಕ್ಕೆ ನಾಳೆಗೆ ಆದಷ್ಟು ಬೇಗ ಬರ್ರಿ. ನಿಮಗೋಸ್ಕರ ಸ್ವಲ್ಪ ಸಮಯ ವ್ಯತ್ಯಾಸ ಮಾಡ್ತೀವಿ. 7 ಗಂಟೆ 10-15 ನಿಮಿಷಕ್ಕೆ ಗವಾಯಿಗಳು ಬರ್ತಾರೆ. 7:25ಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ನಾವು ಮಂದಿ ಬರ್ತನ ಕಾಯುವಂಥವನು ಅಲ್ಲ, ನಮ್ಮ ಕಾಯಕನಕ್ಕೆ ಅದನ್ನು ಮಾಡವ. ಅದಕ್ಕೆ ನಾಳಿನ ದಿವಸ ತಾವೆಲ್ಲ ಬೇಗ ಬರಬೇಕನ್ನುವಂತಹ ಮಾತು ತಿಳಿಸಿ, ಇವತ್ತ ಮುಂಜಾನೆ ನಮಗೆ ನಾಷ್ಟಕ್ಕೆ ಇಡ್ಲಿ ಪ್ರಸಾದ ತಂದು ಕೊಟ್ಟರು ಪುಣ್ಯಾತ್ಮರವ್ರ ಹೆಸರು ಸ್ವಲ್ಪ ಬರೆದು ಕೊಟ್ಟರೆ ಚಲೋ ಇತ್ತು. ಇವತ್ತು ಮುಂಜಾನೆ ಸ್ವಲ್ಪ ಹೆಸರು ಹೇಳ್ರಿ. ಟ್ರೈನಿಗೆ ಬಂದೆ, ಬಸ್ಸಿಗೆ ಬಂದೆ. ಗಾಲಿ ಜನಾರ್ದನ್ ರೆಡ್ಡಿಗೆ ಇದಕ್ಕೂ ಬಂದೇನು ಇಲ್ಲೇನು. ಮುಂಜಾನೆ ನಮ್ಮ ತಾಯಿ ಮೈತ್ರಾಬಾಯಿ ಈ ತಾಯಂದರು ಉಪಹಾರದವನ್ನು ಕೊಟ್ಟು ಕಳಿಸಿದರು. ಜಂಗಮನಿಗೆ ಅನ್ನದಾನವನ್ನು ಮಾಡಿರುವಂಥ ತಂದೆ ತಾಯಿಗಳ ಮನೆತನಕ್ಕೆ ವಿಶ್ವೇಶ್ವರರು, ಕಾಳಿಕಾ ಮಾತಾ, ಗುರುಪುಟ್ಟರಾಜ ಪ್ರಭುಗಳು ಅವರ ಮನೆತನಕ್ಕೆ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ, ಸುಖಭೋಗ ಭಾಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಎನ್ನುವಂಥ ಮಾತು ತಿಳಿಸಿ ಆ ತಂದೆ ತಾಯಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಮರ್ಪಣೆ ಮಾಡುತ್ತಾ, ಮುಂಜಾನಿಂದ ಸಂಜೆ ತನ ಒಬ್ಬನೇ ಇರ್ತೀನಿ ಇಲ್ಲಿ ಗುಡಿಯಾಗ. ಇವರು ಪಾಪ ಅವರು ಗುಡಿ ಪೂಜೆ ಇರ್ತೈತೆ, ಅವರು ಮುಂಜಾನೆ ಓದ್ತಾರೆ, ಒಂದೊಂದ್ಸಲ ರಾತ್ರಿ ಓದ್ತಾರೆ. ಇವರು ಕರ್ನಾಟಕ ತುಂಬ ಶಿಷ್ಯರನ್ನು ಸಾಕ್ಕೊಂಬಿಟ್ಟಾನ ಪುಣ್ಯಾತ್ಮ. ಒಂದು ಜಿಲ್ಲೆ ಅಲ್ಲ, ಒಂದು ತಾಲೂಕಲ್ಲ. ಇವರು ಕ್ಲಾಸಿಗೆ ಓದ್ತಾರೆ.
ನಾನು ಕೂಡ ಬಸವಣ್ಣ ನನ್ನ ಕರ್ಮಕ್ಕಾತ ಈಗ ಮೌನ ತಾಳ್ಯಾನ ನಾನು ಮಾಡ್ಕೊತ ನಾಳೆ ಊರಿಗೆ ಹೋಗಿಂದ ಚಿಂತೆ ಐತೈತಿ ನನಗೆ ನಮ್ಮ ಮನೆ ಕೇಳಿದ್ರೆ ನಾ ಏನು ಮತ್ತೆ ಅದೊಂದು ಚಿಂತೆ ಐತೈತಿ ನನಗೆ ಆತ ನಾನು ಏನೇನಂತೇನೆ ಹ್ಞೂ ಅಂತೀನಿ ಒಟ್ಟು ಹ್ಞೂ ಅನ್ನೋದೊಂದು ಕಲ್ತು ಬಿಟ್ಟಿನಿ ಇಲ್ಲಿ ಬಂದಿಂದ ನಾನು ಬಲು ಮಾತಾಡೋಣ ಇಲ್ಲಿ ಬಂದು ನಾವು ನೋಡಿ ಕಂಟ್ರೋಲ್ ಆಗೀನಿ ಅದಕ್ಕೆ ನಿಮ್ಮ ಹುಡುಗರು ಇದ್ರೆ ಅಲ್ಲಿ ರೂಮಿಗೆ ಕಳಿಸ್ರಿ ಅವ್ವ ಹಣ್ಣು ಹಂಪಲ ಎಲ್ಲ ಕೊಟ್ಟು ಕಳಿಸ್ರಿ ನಿಮ್ಮ ಮನ್ಯಾಗ ಹುಡುಗರಿದ್ದು ಅಂದ್ರೆ ನಾ ತಿನ್ನಂಗಿಲ್ಲ ಅವ್ಕೆ ತಿನ್ಸಂತ ಕುಂತ್ರೆ ಟೈಮ್ ಪಾಸ್ ಆಗಲ್ಲ ನಮಗೆ ಹಾಂ ನಾಳಿಂದ ಬರ್ರಿ ನಿಮಗೇನು ಬೇಕು ಶರಣರ ಅನಂತ ಲೀಲೆಗಳನ್ನು ಚಿಂತನೆ ಮಾಡೋಣ ಶ್ರಾವಣ ಮಾಸ ಅನ್ನೋದು ಬಹಳ ಪವಿತ್ರವಾದದ್ದು ಇದು ಹಾಂ ಆ ದಿಸೆಯಲ್ಲಿ ಸ್ವಲ್ಪ ಅದನ್ನು ಗಮನ ಇಟ್ಕೊಳ್ರಿ ಇವತ್ತ ಯಾವುದು ವಿಜಯ ಹಿರೇಕುರುಬರು ಕಾಜು ಬೆಳಗಲ್ ಇವರು ಯೂಟ್ಯೂಬ್ ಚಾನಲ್ನವರು ಅದ್ಭುತವಾಗಿ ಆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ಅವರಿಗೂ ಭಗವಂತನ ಆಶೀರ್ವಾದ ಸದ ಇರಲಿ ಎನ್ನುವಂತಹ ಮಾತು ತಿಳಿಸಿ ಇದುವರೆಗೂ ಭಕ್ತಿಯಿಂದ ಕುಳಿತು ಪುರಾಣವನ್ನು ಚಿಂತನೆ ಮಾಡಿರುವಂಥ ಸರ್ವ ಧರ್ಮದ ನಮ್ಮ ತಂದೆ ತಾಯಿಗಳೇ ಯವ್ವ ಶರೀಫಂದು ಈಗ ಪ್ರಾರಂಭ ನಾಳೆಯಿಂದ ಭೂತ ಬಿಡಿಸ್ತಾನೆ ದೆವ್ವ ಬಿಡಿಸೋದು ಭೂತ ಬಿಡಿಸೋದು ಆಮೇಲೆ ವಿದ್ಯೆ ಆತನ ಗುರುಗಳು ಯಾರು ನೀವು ಸಿನಿಮಾನು ನೋಡಿರ್ತೀರಿ ಇಲ್ಲ ಯೂಟ್ಯೂಬ್ನಾಗ ಶರೀಫ್ನ ಚರಿತ್ರೆ ಬರ್ತದೆ ನೋಡ್ರಿ ಯಾಕಂದ್ರೆ ಒಬ್ಬ ಕವಿ ತನಗೆ ನಿಲುಕಿದಷ್ಟು ಮಾತ್ರ ಇಲ್ಲಿ ರಚನೆ ಮಾಡ್ಯಾನ ಶರೀಫ್ನ ಪುರಾಣವನ್ನು ಬಹಳ ಜನ ಬರೆದಾರ ಒಬ್ಬೊಬ್ಬರಿಗೆ ಒಂದೊಂದು ಇತಿಹಾಸವನ್ನು ಬಹಳ ಸೂಜಿಗವಾಗ್ಯದ ಒಂದು ಶರೀಫನ ಮದುವೆ ಕಾರ್ಯಕ್ರಮನಾದ ಆ ಶರೀಫ ಪವಾಡ ಮಾಡಬೇಕಂತ ಮಾಡ್ತಿದ್ದಿಲ್ಲ ಇವರು ಸುಮ್ಮನೆ ನುಡ್ದತ್ತ ಪವಾಡ ಆಗಿಬಿಡ್ತಿತ್ತು ಶರೀಫ ಏನೋ ನುಡ್ದ ಈ ಜಗತ್ತಿನಾಗ ಅವೆಲ್ಲ ಲೀಲೆಗಳಾಗ್ಯಾವ ನಿಮ್ಮ ಭಾಗದೊಳಗೆ ಭೀಮಾಶಂಕರ ಮಹಾರಾಜರು ಅನೇಕ ಶರಣರು ಹೇಗೆ ಹೋಗ್ಯಾರ ಅನೇಕರು ಹೆಜ್ಜೆ ಹೆಜ್ಜೆಗೂ ಅನೇಕ ಮಹಾತ್ಮರು ಅನೇಕ ಯೋಗಿಗಳು ಸೂಫಿ ಸಂತರು ಒಬ್ಬೊಬ್ಬರು ಇತಿಹಾಸವೂ ಒಂದೊಂದು ಥರ ರೋಮಾಂಚನ ಈ ಲೋಕದೊಳಗೆ ಹುಟ್ಟಿದ ಜೀವಿಗಳೆಲ್ಲ ನೆಟ್ಟನ ಶಿವ ಜ್ಞಾನಿಗಳಾದರೆ ಮುಂದೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿ ಇರುವಂತಾನ ಶಟಸ್ಥಲ ಜ್ಞಾನಿ ಚನ್ನಬಸವಣ್ಣ ಎಲ್ಲರೂ ಮಹಾತ್ಮರಾಗಕ್ಕಾಗೋಂಗಿಲ್ಲ ಅಂಥ ಮಹಾತ್ಮರಲ್ಲಿ ವಿಶೇಷವಾಗಿ ಇದರಾಗ ಶರೀಫ ನಾಗಲಿಂಗಜ್ಜ ಆಮೇಲೆ ಅನೇಕ ಶರಣರು ಸಿದ್ಧಾರೂಢರು ಎಲ್ಲ ಸಮಕಾಲೀನವರು ಇವರೆಲ್ಲ ಸಿದ್ಧಾರೂಢರು ಸ್ವಲ್ಪ ಹಿರಿಯರಾಗ್ತಾರೆ ಇವರೆಲ್ಲ ಹೆಚ್ಚು ಕಮ್ಮಿ ಸಮಕಾಲೀನ ಶರಣರು ಇವರು ಮಾಡುವಂಥ ಪವಾಡಗಳನ್ನು ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬೇಗ ಬರಬೇಕೆನ್ನುವಂಥದ್ದನ್ನು ತಮ್ಮಲ್ಲಿ ತಿಳಿಸುತ್ತಾ ಯಾರಾದರೂ ದಾಸೋಹಕ್ಕೆ ಹೆಸರು ಬರೆಸಿದವರು ಇವತ್ತಿನ ದಿವಸ ದಾಸೋಹ ಮಾಡಿಸಿದಂಥ ಪುಣ್ಯಾತ್ಮರಿಗೆ ವಿಶ್ವೇಶ್ವರರು ಜಗನ್ಮಾತ ಕಾಳಿಕಾದೇವಿ ಶರೀಫಜ್ಜ ಅವರ ಮನೆತನಕ್ಕೆ ಸಕಲ ಸಂಪತ್ತು ಆಯುಷ್ಯ ಆರೋಗ್ಯ ಸುಖ ಭೋಗ ಭಾಗ್ಯಗಳನ್ನು ಕೊಟ್ಟು ಸದಾ ಕಾಪಳ್ಳಿ ಎನ್ನುವಂತಹ ಮಾತು ತಿಳಿಸಿ ಇನ್ನು ಸಮಿತಿಯವರಿಗೆ ಕಾಣಿಕೆ ಕೊಡುವಂಥದ್ದು ದೇವಸ್ಥಾನದ ಕಮಿಟಿಗೆ ಕಾಣಿಕೆ ಕೊಡುವಂಥ ಮಹಾದಾನಿಗಳು ತಾವು ಆದಷ್ಟು ಬೇಗ ದಾನ ಧರ್ಮ ಮಾಡಿರಿ ನಾಳೆಗೆ ಶರೀಫನ ವಿದ್ಯಾಭ್ಯಾಸ ಆರಂಭವಾಗ್ತದೆ ಯಾರಾದರೂ ಪಾಟಿ ಚೀಲ ಪೆನ್ಸಿಲ್ಲ ಬ್ಯಾಗ ಕೊಡಿಸುವಂಥ ದಾನಿಗಳಿದ್ರೆ ಸಂಕಲ್ಪ ಮಾಡಿಕೊಂಡು ಕೊಡಿಸ್ರೆ ಹಂಗೆ ಕೊಡಿಸ್ಬೇಡ್ರಿ ಶರೀಫನ ತಾಕತ್ತ ಹಂಗದ ಜಗತ್ತಿನಾಗ ಏನು ಶರೀಫ ಹಂಗದನ ಕೊಡಿಸುವಂಥ ದಾನಿಗಳು ಕೊಡಿಸ್ಬೇಕು ಅನ್ನುವಂಥ ಮಾತು ತಿಳಿಸಿ ಏನು ಹೇಳದೈತೇನ್ರಿ ನಮ್ಮ ಸಮಿತಿಯ ಶರಣರು ದಾಸೋಹದ ಪಟ್ಟಿಯನ್ನು ಪ್ರಸ್ತುತಪಡಿಸ್ತಾರೆ ತದನಂತರ ಪುರಾಣ ಮಹಾಮಂಗಲ